ಬರ್ತೀನಿ ಇವತ್ತಿಲ್ಲ ನಾಳೆ ಬೆಳಗ್ಗೆ ಬರ್ತಾನೆ ಯಾವ್ರು ಬರಲಿಲ್ಲ ಅಂದ್ರೆ ನಾ ಬರ್ತೀವಿ ಅಂತೇಳಿ ಅವ್ರ ಮಾಹಿತಿ ಅದ. ಯಾಕಂದ್ರೆ ಇಲ್ಲಿಂದೆಲ್ಲ ಪ್ರತಿನಿತ್ಯ ಏನೇನು ಮಾಹಿತಿ ಅದ ಎಲ್ಲ ಕೂಡ ಅವ್ರಿಗೆ ಹೋಗ್ತಿರ್ತದೆ. ಆದರೂ ಕೂಡ ನಮ್ಮ ಕಡೆಯಿಂದ, ನಮ್ಮ ಜಿಲ್ಲೆ ಕಡೆಯಿಂದ, ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲೆ ಕಡೆಯಿಂದ ಅವ್ರನ್ನೂ ಕೂಡ ರಿಕ್ವೆಸ್ಟ್ ಮಾಡ್ಯಾರ. ಅದು ಪ್ರಿಯಾಂಕ್ ಅವರು ಮೊನ್ನೆ ನಾವು ಕೂಡ ಇವತ್ತು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಾವು ಹೇಳಿದ್ದೀವಿ. ಇವತ್ತು ನಾಳೆಗೆ ಬರ್ತಾರೆ. ಒಂದು ನಮ್ಮದೇನದ ಸಂಪೂರ್ಣವಾದಂಥ ಬೆಳೆಗಳು ಏನು ಹಾನಿಯಾಗ್ಯಾವೆ, ಸಂಪೂರ್ಣ ಅಂತ ಮಾಹಿತಿ ಸರ್ಕಾರಕ್ಕೆ ಹೋಗ್ಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜವಾಬ್ದಾರಿ. ಯಾಕಂದ್ರೆ NDR ಪ್ರಕಾರ ಇವತ್ತು ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡೋಕ್ಕೂ ರಾಜ್ಯ ಸರ್ಕಾರ ಎರಡೂ ಸರ್ಕಾರ ಇವತ್ತು ನಾವು ವಿಶೇಷವಾಗಿ ರೈತರಿಗೆ ಮತ್ತೇನು ಗ್ರಾಮೀಣ ಪ್ರದೇಶ ಇರ್ತಕ್ಕಂಥ ಜನರಿಗೆ ನೆರವಿಗೆ ಬರ್ತಕ್ಕಂಥ ಜವಾಬ್ದಾರಿ ನಾವೆಲ್ಲರಿಗಂತ ಮಾಡ್ಬೇಕಾಗ್ತ ಕೆಲಸ ನಾವು ಮಾಡ್ತೀವಿ. ಎಲ್ಲ ರೀತಿ ಪೊಲೀಸ್ ವ್ಯವಸ್ಥೆನೂ ಮಾಡೀವಿ. ಅವ್ರು ಯಾರು ಹೊರಗೆ ಬರ್ಲಿಕ್ಕೆ ಇರಲಿಲ್ಲ. ಅವ್ರಿಗೆ ಗಂಜಿ ಕೇಂದ್ರ ಕೂಡ ಮಾಡೀವಿ. ಒಂದು ಬೋಟ್ ಕೂಡ ವ್ಯವಸ್ಥೆ ಮಾಡೀವಿ. ಇದಾದ್ಮೇಲೆ ಅಲ್ಲಿ ಕೂಡ ನಿನ್ನೆ ನಾನು ಶಾಪುರದಾಗ ಮಾಡಿದ್ದೆ. ಅಟೋತಿಗೆ ಆಫೀಸರ್ ಸಾಯಂಕಾಲವರೆಗೆ ಅಲ್ಲೇ ಇದ್ರು. ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು, ADC ಅವ್ರನ್ನೂ ಅಲ್ಲೇ ಇದ್ದರು. ಆಮೇಲೆ ತಹಸೀಲ್ದಾರ್ ಇದ್ದರು. ಇವತ್ತು ಕೂಡ ಎಲ್ಲ ಕಡೆ ವಿಸಿಟ್ ಮಾಡಿ ಅಲ್ಲಿದ್ರು.